ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕರ್ನಾಟಕ ಸ್ಪೆಷಲ್ ಮೊಸಪ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಂತೂ ಮಾಡೋಕ್ಕೆ ತುಂಬಾ ಈಸಿ ಹಾಗೂ ಸಿಂಪಲ್, ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನಾವು 3 ಥರ ಸೊಪ್ಪು ತೊಗೊಂಡಿದ್ದೀವಿ. ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ಒಂದೊಂದು ಕಟ್ಟು ತೊಗೊಂಡಿದ್ದೀವಿ. ನೀವು ಬೇಕಿದ್ದರೆ ಬೇರೆ ಥರ ಸೊಪ್ಪು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಅಥವಾ ಲಾಳಿ ಸೊಪ್ಪು ಈ ಥರ ಬೇರೆ ಸೊಪ್ಪು ಹಾಕ್ಕೋಬೋದು. ಮೊಸಪ್ಪಿಗೆ ನಾವಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀವಿ. ತೊಗರಿಬೇಳೆ ಬದಲಾಗಿ ಇಲ್ಲ ಅವರೆಬೇಳೆನೂ ಹಾಕ್ಬೋದು, ಮತ್ತು ಕಾಳು ಕೂಡ ಹಾಕಿ ಮಾಡ್ಬೋದು. ತೊಗರಿಬೇಳೆನ ಒಂದು 3-4 ಸಲ ತೊಳ್ಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು 3-4 ಕಪ್ ನೀರು ಹಾಕ್ಕೊಳ್ಳಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊಪ್ಪನ್ನು ಮುಂಚೆನೇ ತೊಳೆದಿಟ್ಟಿರೋದ್ರಿಂದ ನೀರೆಲ್ಲ ಚೆನ್ನಾಗಿ ಸೋರಿದೆ. ಸೊಪ್ಪನ್ನ ತುಂಬ ಸಣ್ಣಗೆ ಕಟ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡು ಕೂಡ ಹಾಕ್ಬೋದು. 2-3 ವಿಸಿಲ್ ಹಾಕೋದ್ರಿಂದ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆ ಒಂದು ದಪ್ಪಗೆ ಹೆಚ್ಕೊಂಡಿರುವ ಒಂದು ಈರುಳ್ಳಿ, 1 ಟೊಮೊಟೊ ಹಾಕ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇನ್ನು ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು 2-3 ಹೆಚ್ಚಿಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ತುರಿದಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ. ನಾವು ಡೈಲಿ ಏನು ಸಾಂಬಾರು ಪುಡಿ ಯೂಸ್ ಮಾಡ್ತೀವೋ ಅದನ್ನೇ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2-3 ವಿಸಿಲ್ ಹಾಕ್ಸ್ಕೊಳ್ಳಿ. ಸೊಪ್ಪು ಬೇಳೆ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿರೋ ಸೊಪ್ಪು ಬೇಳೆನ ಈ ಥರ ಸೋಸ್ಕೊಂಡು ಅದ್ರದ್ದು ಕಟ್ಟನ್ನ ಎತ್ತಿಟ್ಕೊಳ್ಳಿ. ಬಸ್ತಿಟ್ಟಿರೋ ಸೊಪ್ಪು ಬೇಳೆಯಲ್ಲಿ ಅದ್ರದ್ದು ಅರ್ಧ ಭಾಗದಷ್ಟು ತೊಗೊಂಡು ದಪ್ಪಗೆ ರುಬ್ಕೊಳ್ಳಿ. ಈ ಥರ ದಪ್ಪಗೆ ರುಬ್ಕೋಬೇಕು, ತರಿಯಾಗಿ. ಸೊಪ್ಪು ಬೇಳೆ ಬೆಂದಿರೋ ನೀರನ್ನ ಈ ರೀತಿ ಬಸ್ತು ಎತ್ತಿಟ್ಕೋಬೇಕು. ಈಗ ಅದೇ ಪಾತ್ರೆಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿಸ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿರೋ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ಇಳುಕು, ಒಂದು 3-4 ಒಣಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಡಿ. ಇದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿರೋ ಸೊಪ್ಪು ಬೇಳೆ ಹಾಕಿ ಹುರ್ಕೋಬೇಕು. ಚೆನ್ನಾಗಿ ಹುರಿದ್ಮೇಲೆ ಇದಕ್ಕೆ ನಾವು ಆಗಲೇ ಎತ್ತಿಟ್ಕೊಂಡಿರೋ ಸೊಪ್ಪು ಮತ್ತು ಸೊಪ್ಪಿನ ಕಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ತುಂಬ ಈಸಿಯಾಗಿ ಮತ್ತು ರುಚಿಯಾಗಿರುವ ಮೊಸಪ್ ಸಾರು ರೆಡಿಯಾಗಿದೆ. ಇದು ತುಂಬ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ಬಿಸಿ ರಾಗಿ ಮುದ್ದೆ ಮತ್ತು ತುಪ್ಪ ಜೊತೆ ತುಂಬ ರುಚಿಯಾಗಿರುತ್ತೆ. ನೀವು ಇದೇ ರೀತಿ ಟ್ರೈ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಇಂಥ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.